ಮುದ್ದೆಗೆ ಚಿಕನ್ ಸಾರು ಒಳ್ಳೆ ಕಾಂಬಿನೇಷನ್ನು. ಗೀ ರೈಸ್ ಕೂಡ ಸೂಪರಾಗಿದೆ. ಇವತ್ತು ನಮ್ಮನೇಲಿ ಗೀ ರೈಸು, ಚಿಕನ್ ಸಾರು, ಮುದ್ದೆ. ಅದಕ್ಕೆ 3/4 kg ರೈಸಿಗೆ ಏನೇನು ಬೇಕಂತ ಹೇಳ್ತೀನಿ. 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಲೆಮನ್, 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಒಂದು ಚಿಕ್ಕದು 2 ಕ್ಯಾರೆಟ್, 4-5 ಬೀನ್ಸ್, ಅರ್ಧ ಸ್ಪೂನ್ ಸೋಂಪು, 1 ತುಂಡು ಚಕ್ಕೆ, ಒಂದೇ 1 ಮರಾಠಿ ಮೊಗ್ಗು, 4-5 ಲವಂಗ, 2 ಏಲಕ್ಕಿ, 3-4 ಎಲೆ, ಅರ್ಧ ಸ್ಟಾರ್ ಕಲ್ಲುವ, 1 ತುಂಡು. 3/4 kg ರೈಸಿಗೆ ಅಷ್ಟೇ. ಆಮೇಲೆ ಮನೆಯಲ್ಲೇ ಮಾಡಿರೋಂಥ ಗೀ ರೈಸ್ ಮಾಡೋಕ್ಕೆ ಒಲೆ ಹಂಚ್ಕೊಳ್ಳೋಣ. ಎಲ್ಲಿ ಲೈಟ್ ಇಕ್ಕಿದ್ನಲ್ಲ ಶ್ವೇತಾ, ಲೈಟ್ ಇತ್ತವ ನೋಡಿ. ನಮ್ಮ ಮನೇಲಿ ಲೈಟ್ ಇಷ್ಟುದ್ದಾಗಿದೆ. ಸೇಫ್ ಆಗಿರುತ್ತೆ, ಯಾರಿಗೂ ಕೈಗೆ ಅಣಿಸಲ್ಲ. ತಗೊಳ್ಳಿ ಅಮ್ಮ, ಬೇಗ ಸಿಕ್ಕತ್ತೆ ಕೂಡ. ಹುಡ್ಕ ಪರಿಸ್ಥಿತಿ. ಸ್ಟವ್ ಅಣಿಸ್ಕೊಂಡಿದ್ದೀನಿ. ಇದನ್ನು ಒಂದು ಚುಚ್ಚನ. 50 ಗ್ರಾಮ್, 100 ಸ್ಪೂನ್ ತುಪ್ಪ, ಒಂದು 50 ಗ್ರಾಮ್ ಎಣ್ಣೆ, ಕಡಲೆಗೆ ಎಣ್ಣೆ. ನಾವು ಯಾವಾಗಲೂ ಜಾಸ್ತಿ ಮಾಡೋ ಅಭ್ಯಾಸ, ಕಮ್ಮಿ ಅಡುಗೆ ಈಗ ಮಾತ್ರ ಮಾಡ್ತಾ ಇರೋದು. ಎಣ್ಣೆ ಕಾದಿದೆ ಗೀ ರೈಸ್ಗೆ. ಅವಲ್ಲಿ ತೋರಿಸಿದ್ನಲ್ಲ, ಗರಂ ಮಸಾಲ ಹಾಕ್ತಾ ಇದ್ದೀನಿ. ಎರಡು ಈರುಳ್ಳಿ ಮೀಡಿಯಂ ಸೈಜ್, ಒಂದು ಅರ್ಧ ಸ್ಪೂನ್ ಪುಡಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬೇಯಿಸಿ ಈರುಳ್ಳಿ ನೋಡಿ ಆಗಿದೆ. 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಒಂದು 8 ಹಸಿಮೆಣಸಿನಕಾಯಿ, ನೋಡಿ ಸ್ವಲ್ಪನೇ ಪುದೀನ, 3/4 kg ಎಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ತರಕಾರಿ ಹಾಕೊತಾ ಇದ್ದೀವಿ. ಇದು ಮಸಾಲೆ, ಗೀ ರೈಸ್ ಮಸಾಲೆ ಉರಿತಾ ಇದ್ದಾಗ ಅಕ್ಕಿ ತೊಳೆದು ನೆನೆಸಿಟ್ಕೊಂಡ್ಬಿಡೋಣ. ಹಾಕ್ತಾ ಇದ್ದೀನಿ 3/4 kgಗೆ. ಇದರಲ್ಲಿ 1 ಚೊಂಬ ಹಾಕಬೇಕು, ಅಳತೆ ನೀರಲ್ಲ. 1 ಚೊಂಬ ಹಾಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ್ದು ಅಳತೆ ಇರುತ್ತೋ ಅದು ಅಳತೆ ಮಾಡಿ ಹಾಕೊಳ್ಳಿ. ಸ್ವಲ್ಪ ಉಪ್ಪು, ಕಲ್ಲುಪ್ಪು,
ಒಂದು ಲೆಮನ್, ನೀರು ಕೊದಿಯೋಷ್ಟಕ್ಕೆ ಅಕ್ಕಿ ತೊಳೆದು ನೆನೆಸಿಕೊಂಡಿದ್ದೆ, 2 ಸತಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಅಷ್ಟರಲ್ಲಿ ನೀರು ಬಿಸಿ ಆಗುತ್ತೆ ಮುಚ್ಚಳ ಹಾಕೊಳ್ಳೋಣ. ನೀರಕ್ಕೆ ನೀರು ಕೊದಿಯೋಕೆ ಇಕ್ಕಿದ್ದೀವಿ. ಅದು ಕೊದಿಯೋಷ್ಟಕ್ಕೆ ನಾವು ಚಿಕನ್ ಸಾರಿಗೆ ಮಸಾಲೆ ಏನು ಬೇಕಂತ ಹೇಳ್ಕೊಂಡು 1.5 kg ಚಿಕನ್ ಇದೆ. 1.5 kg ಚಿಕನ್ಗೆ 2 ಟೊಮೆಟೊ, ಒಂದು 10 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 1 ಸ್ಪೂನ್ ಗಸಗಸೆ, ಒಂದು 3 ಈರುಳ್ಳಿ, ಒಂದು ಅರ್ಧ ಚಿಪ್ಗಿಂತ ಇನ್ನೂ ಕಡಿಮೆ ತೆಂಗಿನಕಾಯಿ, 1 ಸ್ಪೂನ್ ಮೆಣಸು, 1 ಸ್ಪೂನ್ ಸೋಂಪು, ಚಕ್ಕೆ 3 ಸ್ಪೂನ್, ಒಂದು 8 ಲವಂಗ, 4 ಏಲಕ್ಕಿ, ಮತ್ತು ಖಾರದ ಪುಡಿ, ಧನಿಯಾ ಪುಡಿ. ಇದು ಹಾಕುವಾಗ ಎಷ್ಟು ಬೇಕಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಚಿಕನ್ ಸಾರು ಮಾಡ್ಕೊಳ್ಳೋಕ್ಕೆ ಬಾಣಲಿ ಇಡ್ತಾ ಇದ್ದೀವಿ. ಬಾಣಲಿ ಬಿಸಿ ಆಗಲಿ. ಅಷ್ಟೊತ್ತಿಗೆ ನಾವು ಕುಯ್ದಿಕ್ಕಿರೋ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ರೆ 2 ಈರುಳ್ಳಿ ಮಿಕ್ಸಿಗೆ ಹಾಕೊಳ್ಳೋಣ. ಎಲ್ಲ ಅದೇ ಮಸಾಲೆದಲ್ಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು 4 ಹಸಿಮೆಣಸಿನ್ಕಾಯಿ. ಇವಾಗ ಬಾಣಲಿ ಬಿಸಿ ಆಗಿದೆ. 100 ಗ್ರಾಮ್ ಎಣ್ಣೆ ಹಾಕೋತಾ ಇದ್ದೀವಿ. ಎಣ್ಣೆ ಬಿಸಿ ಆಗೋಸಲಿ ಇದನ್ನು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಕೊಡಿಸ್ಬಿಟ್ಟು ಎಣ್ಣೆ ಬಿಸಿ ಆಗಿದೆ. 1.5 kg ಚಿಕನ್ಗೆ 3 ಸ್ಪೂನ್ ಹಾಕ್ತಾ ಇದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಲ್ಲ 1-2 ನಿಮಿಷ ಕಲಿಸ್ಕೊಂಡ್ರೆ ಸಾಕು. ನೀರು ಕೊದೀತೈತೆ. ಗೀ ರೈಸ್ಗೆ ಅಕ್ಕಿ ಹಾಕೊಂಡ್ಬಿಡೋಣ. ತೊಳೆದು ನೆನೆಸಿಕ್ಕಿದಲ್ಲ ಅಕ್ಕಿ ಹಾಕೋ. ಹಾಕಿ 1-2 ನಿಮಿಷ ಆಗಿದೆ. ರುಬ್ಬಿಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಕಸ್ತೂರಿ ಮೆಥಿ. ಈರುಳ್ಳಿ ಎಲ್ಲ ಸ್ವಲ್ಪ ಹುರಿದಾಗಿದೆ. ಇವಾಗ 1 ಸ್ಪೂನ್ ಅರಿಶಿನ ಹಾಕ್ಕೊಂತೀನಿ. ಚಿಕ್ಕ ಸ್ಪೂನಲ್ಲಿ
4 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀವಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. 3 ಸ್ಪೂನ್ ಧನಿಯಾ ಪುಡಿ, ಚೆನ್ನಾಗೆಲ್ಲ ಸ್ವಲ್ಪ ಕಲಿಸ್ಕೊಳ್ಳೋದು. ಸ್ವಲ್ಪ ನೀರು ಹಾಕೊಳ್ಳೋದು, ಸ್ವಲ್ಪ ತೊಳೆದು ಕಟ್ ಮಾಡ್ಕೊಂಡಿರೋ ಚಿಕನ್ನ ಹಾಕ್ತಾ ಇದೆ. ಇದು ಕಾಲು ಏನಕ್ಕೆ ಅಂದರೆ ನನಗೆ ಕಾಲು ಒಂದು ಸ್ವಲ್ಪ ಉಪ್ಪು, 1 ಸ್ಪೂನ್, ಚೆನ್ನಾಗಿ ಕಲಿಸ್ಕೊಳ್ಳೋದು. ನೀರೇನು ಹಾಕ್ಕೊಬಾರ್ದು, ಅದರಲ್ಲೇ ನೀರು ಬರುತ್ತೆ. ಒಂದು 5 ನಿಮಿಷ ಹಂಗೆ ಕಲಸಿ ಹಂಗೆ ಬಿಡ್ರಿ, ಅದರಲ್ಲಿರೋ ನೀರೆಲ್ಲ ಈಚೆ ಬರುತ್ತೆ. ಮಾಂಸದಲ್ಲಿರೋ ನೀರೆಲ್ಲ ಒಂದು 5 ನಿಮಿಷ ಸ್ಲೋನಲ್ಲಿ ಇಕ್ಕಿ ಮುಚ್ಚಳ ಹಾಕ್ತಾಯಿದೆ. ಮಾಂಸದಲ್ಲಿ ಇರೋ ನೀರೆಲ್ಲ ಈಚೆ ಬರುತ್ತೆ. ಚಿಕನ್ ಒಂದು 3-4 ನಿಮಿಷ ಆಗಿದ್ರೆ ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಅವಾಗ ಕಲಿಸ್ಬಿಟ್ಕೊಬೇಕು. 5 ನಿಮಿಷ ಅದು ಹಂಗೆ ಬಿಟ್ಬಿಟ್ಟು ಸೀದೋಗುತ್ತೆ. ಅಷ್ಟರಲ್ಲಿ ನಾವು ತೆಂಗಿನಕಾಯಿ ರುಬ್ಕೋಬೇಕು, ಅದು ಹಾಕೊಂಡ್ಬಿಡೋಣ. ಗಸಗಸೆ ಅವಾಗಲೇ ತೋರಿಸಿದ್ನಲ್ಲ, ಗರಂ ಮಸಾಲ ಎಲ್ಲ, ತೆಂಗಿನಕಾಯಿ, ಸ್ವಲ್ಪ ನೀರು, ಸೊ 5 ನಿಮಿಷ ಆಗಿದೆ, ಮುಚ್ಚಳ ತೆಗಿತೇವೆ. ಎಷ್ಟು ನೀರು ಬಂದೈತೆ ನೋಡಿ, ಮಸಾಲೆ ಚಿಕನಲ್ಲಿರೋ ನೀರೆಲ್ಲ ಬಂದೈತೆ. ಇವಾಗ ನಾವು ಮಿಗಿ ಸಿಕ್ಕಿದ್ರಲ್ಲ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಅದೆಲ್ಲ ಹಾಕೊಂಬಿಡೋಣ. ಇವಾಗ ರುಬ್ಬಿಕ್ಕಿರೋ ಮಸಾಲೆನ ಹಾಕೊತ ಇದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಬಿಸಿನೀರು ಇದ್ದರೆ ಒಳ್ಳೇದು, ಯಾಕಂದರೆ ಇದು ಆಲ್ರೆಡಿ ಸ್ವಲ್ಪ ಬೆಂದಿರುತ್ತೆ. ನೀವು ತಣ್ಣೀರು ಹಾಕೊಂಡ್ರೆ ಇನ್ನೂ ಸ್ವಲ್ಪ ಲೇಟಾಗಿ ಬೇಯುತ್ತೆ, ಗಟ್ಟಿ ಆಗುತ್ತೆ ಮಾಂಸ. ಇವಾಗ ಚಿಕನ್ ಬೇಗ ನೀರು ಹಾಕೊಳ್ಳೋಣ.
ತಣ್ಣೀರು ಹಾಕೊಬೋದು, ಅದು ನಾನು ಬಿಸಿನೀರು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆವಾಗಲೇ ಸ್ವಲ್ಪ ಹಾಕಿದ್ರಿ, ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಒಂದು ಅರ್ಧ ಗಂಟೆ ಟೈಮ್ ಚೆನ್ನಾಗಿ ಬೇಯಿದ್ರೆ ಸಾರು ರೆಡಿ ಆಗುತ್ತೆ. ರೈಸ್ ರೆಡಿ ಆಗಿದೆಯಾ ನೋಡೋಣ. ರೈಸ್ ಕ್ಲೀನಾಗಿ ರೆಡಿಯಾಗಿದೆ ನೋಡಿರಿ. ನೀರು ಎಳ್ಕೊಂಡಾಗ ಫುಲ್ ಸ್ಲೋ ಮಾಡಿ ಒಂದು 5-10 ನಿಮಿಷ ಬಿಟ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ. ಚಿಕನ್ ಸಾರು ಆಗಿದೆಯಾ ನೋಡೋಣ. ಆಗಿದೆ. ಗೀ ರೈಸ್ಗೆ ಇಷ್ಟು ನೀರು ಇರಬೇಕು, ತುಂಬ ನೀರಿಲ್ಲ, ತುಂಬ ಗಟ್ಟಿನೂ ಇಲ್ಲ. ರೆಡಿಯಾಗಿದೆ ಮುದ್ದೆ, ಗೀ ರೈಸ್, ಚಿಕನ್ ಸಾಂಬಾರು. ಬಿಸಿ ಬಿಸಿ ಮುದ್ದೆ, ಗೀ ರೈಸು, ಚಿಕನ್ ಸಾರು, ಅದ್ರ ಜೊತೆಗೆ ಸಲಾಡು ತಿಂತಾಯಿದ್ದೀವಿ. ತಿಂದು ನೋಡೋಣ ಹೇಗಿದೆ ಅಂತ. ಮುದ್ದೆಗೆ ಚಿಕನ್ ಸಾರು ಒಳ್ಳೆ ಕಾಂಬಿನೇಷನ್ನು, ಗೀ ರೈಸ್ ಕೂಡ ಸೂಪರಾಗಿದೆ.